ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ. ಈಗ ಎದ್ದು ಚಲೋ ಮಾಡಿ ಸ್ನೇಹಿತರೆ. ಶ್ರಾವಣಿ 6:40ಕ್ಕೆ ಹೋಗ್ತಾಳ. ಆಕಿನೂ ಎದ್ದಾಳ. ಬನ್ನಿ ಸ್ನೇಹಿತರೆ, ನೀರು ಕಾಸೋಣ. ನೀರು ಕಾಸೋಕ್ಕೇನು ರೆಡಿ ಮಾಡಿ ಆಕೆ ಕಳ್ಸಿದ್ನಿ ಅಂದ್ರೆ ಮತ್ತು ನಾ ಕೆಲಸ ಮಾಡ್ಕೊಂಡು ಕುಂದ್ರಕ್ಕೆ ಬರ್ರಿ ಸ್ನೇಹಿತರೆ. ಇನ್ನು ಹಂಗೆ ಕಸ ಹೊಡಿಲ್ಲ. 6 ಗಂಟೆ ಕರೆಕ್ಟಾಗೈತೆ ನೋಡಿ. ಫುಲ್ ಮಾಡಾಗೈತಿ ಇಲ್ಲಿ ಬೆಳಕು ನೋಡಿ. ನಾ ಏನಿಲ್ಲ ರೀ, ಎದ್ದೀನಿ, ದೇವ್ರ ಸಹ ಮಾಡೀನಿ. ಇಲ್ಲಿ ನಿಂತೀನಿ ನೋಡಿ. ಬಿರಪ್ಪ ಮುತ್ತೆ ಸಹ ಮಾಡೋದು ಒಂದು ಎಂಟ್ರಿ ಕೊಟ್ಟು ಸಹ ಮಾಡಿದ್ರೆ ಮುಗೀತು ಸ್ನೇಹಿತರೆ. ನೀನು ಪೂಜೆ ಮಾಡಿದ್ದೀನ, ದೀಪ ಹಿಡ್ಕೊಂಡು ಬರುವಾಕತ್ತಡಿ. ರಾಯರ ಪೂಜೆ ಇವತ್ತು ಶುಕ್ರವಾರ ರೀ. ಇವತ್ತಿನ ಪೂಜೆ ಮಾಡಬೇಕು. ಶುಕ್ರವಾರ ಇದು ಲಕ್ಷ್ಮೀ ಪೂಜೆ ಮಾಡ್ತಾರೆ ಮಾಡೋರು. ನಾನೇನು ಮಾಡಲ್ಲ ಸ್ನೇಹಿತರೆ, ಸಿಂಪಲ್ ಪೂಜೆ ಮಾಡ್ತೀನಿ. ನೀವೆಲ್ಲ ಬೀರಪ್ಪನ ದರ್ಶನ ಮಾಡಿರಿ ನೋಡಿ. ಬಾಂಡೆ ಬಟ್ಟೆ ಬಟ್ರು ಮಾಡಿದ್ರಿ. ನಾವು ಕಸ ಹುಡುಗೋದು, ಮನೆ ತೊಳೆವು ಕೆಲಸ ಭಾಳ ಐತೆ. ಬನ್ನಿ ಸ್ನೇಹಿತರೆ, ಇನ್ನು ಆ ಕಡೆ ಮುದ್ದೆ ಒಳಕೋ ಹೈರಾಣಾಗಿ ಈಗ ಮಾಡಾಕತ್ತೆ ನೋಡಿ. ನೋಡಿ ಸ್ನೇಹಿತರೆ, ಶ್ರಾವಣಿ ಹೋಗಕ್ಕೆ ರೆಡಿ ಆದ್ಲು. ಹಾಯ್ ಮೇಡಮ್ ಎಲ್ಲರಿಗೆ. ನಾಷ್ಟ ಯಾಕೆ ಚಹಾ ಕುಡಲ್ಲ? ಮುಟ್ಬಿಡು. ಹೋಗು ಬಾಯ್, ಹುಷಾರಾಗ ಆಮ. ನೋಡಿ ಚೆಂಡ ತದಿಲ್ಲ ಸ್ನೇಹಿತರೆ, ಹಾಕಿನೆಲ್ಲ ಹಾಕಿ ಬಾ ಅಪ್ಪ, ನಿನಗೂ ರೆಡಿ ಮಾಡ್ತೀನಿ ಬಾ. ನೋಡಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ ರೆಡಿ ಆದ. ಹಾಯ್ ಮಾಡಪ್ಪ. ಎಲ್ಲಿಗೆ ಹೋಗೋದು? ನಿಮ್ಮ ಅಕ್ಕ ಓಲಾ? ಬೂಟ್ ಬೇಡಪ್ಪ, ಇನ್ನು ಬರಲ್ಲ ಅಕ್ಕ. ನಾವು ಅಡುಗೆ ಮನೆ ಎಲ್ಲ ಕಸ ಹುಡುಗಿ ಸ್ನೇಹಿತರೆ. ದೇವ್ರ ಸಹ ಮಾಡು. ಬನ್ನಿ ಸ್ನೇಹಿತರೆ, ಎಲ್ಲ ಅಷ್ಟು ಕಸ ಗೂಡಿಸಿ PG ಎಲ್ಲ ಹಂಗೆ ತೆರೆದು ನೋಡ್ರಿಕಿ ಮತ್ತು ತೆಗೆದ್ಕೇರಿ ಹಂಗೆ ಕಸ ಹುಡುಗಿ ರಂಗೋಲಿ ಹಾಕಬೇಕು. ಬನ್ನಿ ಮತ್ತೆ ಸಿಗ್ತೀನಿ ನಿಮ್ಗೆ. 7 ಆಯ್ತು ಟೈಮ್. ನೋಡಿ ಸ್ನೇಹಿತರೆ, ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕೀನಿ. ಈ ಥರ ಹಾಕೊಂಡು ನೋಡಿ. ಧ್ವಜ ಎಲ್ಲ ಧ್ವಜದ ಹಾಕೀನಿ ನೋಡಿ. ನಮ್ಮ ಮನೆ ಕಸ ಇಲ್ಲ. ಶ್ರಾವಣ ಹೋಗ್ಯಾನ ಶಾಲೆಗೆ. ಈ ಥರ ಹಾಕೀನಿ. ಕಲರ್ ಬಣ್ಣ ತೆಗೆದ್ನಲ್ರಿ, ಬಣ್ಣ ರಂಗೋಲಿ ಮಿಕ್ಸ್ ಮಾಡಿ ಹಾಕಿ ಹಂಗೆ ಕಸ ಹುಡುಗಿ ಬಂದೀನಿ. ಪುಟ್ಟಕ್ಕ ಹಾಕ್ಯಾಳ, ನಾನು ಹಾಕಿ ನೋಡಿ. ಬಂದಂಗೆ ಹಾಕೋದ್ರಿ ಎಲ್ಲಕ್ಕೂ. ಪುಟ್ಟಕ್ಕ ಬಾ ಬರೋದಲ್ಲ ಸ್ನೇಹಿತರೆ. ಹಾಕಿದ್ದು ಕೆಲಸ ಇರುತ್ತಲ್ರಿ. ಶ್ರಾವಣ ಶಾಲೆಗೆ ಹೋದ ನೊಟ್ಟಿಜಿ ನಾ ಹಂಗೆ ಕೆರ್ದೈತೆ ನೋಡಿ. ಲೇಟ್ ಆಗುತ್ತೆ. ಆಮೇಲೆ ಅಂಗಳ ಕಸ ಹೊಡ್ಕೊಂಡು ರಂಗೋಲಿ ಹಾಕೊಂಡು ಬಂದೆ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆಲ್ಲ ಕೆಲಸ ಮುಗಿಸೋದು ಸ್ನೇಹಿತರೆ. ಟೈಮು 2 ಗಂಟೆ ಆಯಿತು. ಎಲ್ಲ ಅಷ್ಟು ಬಟ್ಟೆ ಹೋಗಿದ್ದೀನಿ, ಬಾಂಡೆ ತಿಕ್ಕೀನಿ, ಎಲ್ಲ ಕೆಲಸ ಮುಗಿದೈತ್ರಿ. ಶ್ರಾವಣಿಗೆ ಕೂಡ ಬಂದು ಅಭ್ಯಾಸ ಮಾಡಾಕತ್ತಾಳ. ಇವು ಸೀರೆ ಆರ್ಡ್ರ್ ಬಂದ ನೋಡಿ. ಇವು ಕೂಡ ಆರ್ಡ್ರ್ ಬಂದವು, ಹೊಂಟವು ಸ್ನೇಹಿತರೆ. ಮತ್ತೆ ಚಲೋ ಅದ ರೀ. ಬರೀ 500 ರೂಪಾಯಿದಾಗ ಈ ಥರ ಸೀರೆ ಕೊಡ್ರಿ ಯಾರು ಬಿಡ್ತಾರೆ? ಇವು ಕೂರಾಗ ಗೋಲ್ಡ್ ಸೀರೆ ಅಂತ ಬಂದವಲ್ರಿ, 800 ತೊಗೊಳಕತ್ತಾರೆ ಸ್ನೇಹಿತರೆ. 800 ರೀ. ನಾನು ಬರೀ 500 ರೂಪಾಯಿದಾಗ ಕೊಡ್ತೀನಿ. ಎಡ್ಡೆ ಪೀಸ್ ಹೋದ ಸ್ನೇಹಿತರೆ. ಫೋನ್ ನೋಡಿ ಬಂದು ನಮ್ಮ ಊರಣ್ಣವ್ರೆ ಹೋದಾರಿ. ಮತ್ತು ಸ್ನೇಹಿತರೆ, ಇಷ್ಟು ಪಿಕೋ ಹಾಕೋ ಬಂದವು. ಪಿಕೋ ಪಾಲು ಮಾಡಬೇಕು. ನಾಳೆ ಊರಿಗೆ ಹೋಗ್ಬೇಕು. ಫುಲ್ ವಾತಾವರಣ ಮೋಡ ವಾತಾವರಣ ನೋಡಿ ಸ್ನೇಹಿತರೆ. 2 ಗಂಟೆ ಆಗೈತೆ ಅಂತ ಕಾಣುತ್ತೇನು ರೀ. ಹೊತ್ತು ಮುನ್ನೋಕೆ ಬಂದೈತೇನ ಅಂತ ಅನಿಸುತ್ತೆ ಸ್ನೇಹಿತರೆ. ನೋಡಿ ಮಾಡಾಗನ ಕಟ್ಟಿಗೆ ವ್ಯವಸ್ಥೆ. ಕಟ್ಟಿಗೆ ಬೇಕಲ್ರಿ ಒಲೆ ಹಚ್ಚಕ್ಕ. ಕಟ್ಟಿಗೆ ಚಾಟಿ ಇಟ್ಕೋತಾರೆ ಸ್ನೇಹಿತರೆ. ಪುಟ್ಟಕ್ಕ ಇಲ್ಲಿ ನೋಡಿ, ಎಲ್ಲದ ಪುಟ್ಟಕ್ಕೆ ಹೇಳಿದ್ರೆ ಆಯ್ತು. ಪುಟ್ಟಕ್ಕ ಬೆಟ್ಟಿನಿ ಇಲ್ರಿ. ನಿನ್ನೆ ಮುದ್ದೆ ಹೋಗೀನಿ. ಇವತ್ತು ಫುಲ್ ಬಿಜಿ ಆಗಿಬಿಟ್ಟೀನಿ. ಪುಟ್ಟಕ್ಕನು ಬಿಜಿಯಾಗಿ. ಯಾಕಂದ್ರೆ ಪುಟ್ಟಕ್ಕರ ಸಾದ್ರ ಮಾವನ ಸಸಿ ವಾಟ್ಲದ ಸ್ನೇಹಿತರೆ. ಬುತ್ತೊಟ್ಟು ಒಯ್ತಾರೆ. ಹಿಂಗಾಗಿ ಆಕಿನೂ ಬಿಜಿ ಅದ ಸ್ನೇಹಿತರೆ. ನಾನು ಇಷ್ಟು ಬಾಂಡೆ ಬಾಟಿ ಉಟ್ಟು ಒಕ್ಕೋತ ಕುಂತೀನಿ. ನೀರು ಬಂದು ಕೂಡ ನೀರು ತುಂಬಿದ್ದು ಜಾಕ ಮಾಡಿ ಪೂಜೆ ಮಾಡಿ 2 ಗಂಟೆಗೆ ಐತ್ರಿ. ಊಟ ಮಾಡ್ಬೇಕು ಸ್ನೇಹಿತರೆ. ಚಪಾತಿ ಮಾಡೀನಿ ರೀ ಊಟಕ್ಕೆ. ಮತ್ತಿನ್ನ ಪಲ್ಯ ಏನೂ ಜೋಡಿಸಿಲ್ರಿ. ಇನ್ನು ಚೌಳಿಕಾಯಿ ಪಲ್ಯ ಐತ್ರಿ. ಚೌಳಿಕಾಯಿ ಪಲ್ಯ ಚಪಾತಿ ಉಂಡ್ರಾತು ಊಟಕ್ಕೆ ನೋಡಿ. ಮಸ್ತ್ ಎಷ್ಟಕ್ಕೆ ಚಪಾತಿ ಮಾಡೀನಿ ರೀ. ಇನ್ನು ಸಂಜೆಗೆ ಏನೇಟ್ ಮಾಡ್ಬೇಕು. ಇವಾಗ ಖಾರ ಪಾರ ಹಾಕೊಂಡು ತಿಂದ್ರಾತು. ಅವ್ರು ಜಾಮ್ ಹಚ್ಕೊಂಡು ತಿಂದ್ರಿ. ಇಟ್ಟ ನೋಡಿ ಜಾಮ್ ಹಚ್ಚು. ಶ್ರಾವಣ ಎಡ್ಡು ಜಾಮ್ ತೊಗೊಂಡು ಸ್ನೇಹಿತರೆ. ಎಡ್ಡು ಜಾಮ್ ತೊಗೊಂಡು ಚೆಲ್ಲಾಡಿ ಮಾಡಿ ಟ್ಯೂಷನ್ ಸ್ನೇಹಿತರೆ. ಮತ್ತು
ಎಲ್ಲ ನೀನು ಚೀಪ್ಸು ಬಿಸ್ಕಿಟ್ ತಂದಿದ್ದೀನಿ ರೀ, ಎಲ್ಲ ತೊಗೊಂಡೋಗಿ ಊಟ್ರಿಗೆ ಹೊರಗೆ ಕೊಟ್ಬಿಟ್ಟಾನೆ. ಅದಕ್ಕೆ ಬೇದೀನಿ ರೀ, ಬಡ್ದೀನಿ, ಒಂದು ಏಟ ಹೊಡೆದೀನಿ. ಮತ್ತು ಹಗ್ಗ ತೊಗೊಂಡು ಕೈಕಾಲು ಕಟ್ಟಬೇಕಂತ ಮಾಡಿದ್ದೆ, ಮಾಡಿಕೇರಿ ಕಟ್ಟೇ ಬಿಟ್ಟಿದ್ದೀನಿ ರೀ. ಸಾಕಾಗಿಬಿಟ್ಟಿತ್ತು ಸಲ. ಮತ್ತೆ ಶ್ರಾವಣ ಇನ್ನೇಗಾರ ನೀನು ಬುದ್ಧಿಗೆ ಬೆಟ್ಟಿಲ್ಲಪ್ಪ, ಶಾಣೆ ಅಲ್ಲ ನಿನ್ನ ಮಗ, ಬ್ಯಾಡ ಮಗ ನೀನು, ನಗ್ತಿಲ್ಲೋ. ಅದಕ್ಕೆ ಕೈಕಾಲು ಕಟ್ತೀನಿ ಅನ್ನೋದಾಗಿತ್ತು ಸ್ನೇಹಿತರೆ. ಒಂದು ಸ್ವಲ್ಪ ಕೈ ಕಾಲು ಕಟ್ಟಿದ್ದೆ, ದೇವ್ರ ಮನೆಯಾಗ ಕುಂತಿದ್ದೆ. ಈಗ ಎದ್ದು ಬಂದು ಬಿಚ್ಚಿದ್ದೆ ನಾನೇ. ಸಾಕು ಪಾಪ ನನಗೆ ಮರ ಅನ್ನಕತ್ತು. ಇಲ್ಲ ಸ್ನೇಹಿತರೆ, ಇದೇ ರೋಡ ಮುಂದೆ ನೋಡಿ, ಅರ್ಧ ಪಾಕಿಲವು ಚೀಪ್ಸ್ ಇದೆ. ಉಸು ಚೀಪ್ಸ್ ಎಲ್ಲದಾವು? ಹಾಂ, ಬಿಸ್ಕಿಟ್ ಉಸು ಬಿಸ್ಕಿಟ್ ಇಲ್ಲದಾವ? ಚೀಪ್ಸ್ ಖಾಲಿ ಮಾಡಿದಿ? ಉಸು ಖಾಲಿ ಮಾಡ್ಯಾರ ಸ್ನೇಹಿತರೆ. ತಿಂದುಬಿಟ್ನತ್ರಿ ಅವ. ತಾಯಿ ಎಂತೈತ್ರಿ, ಹೋಗಿ ಹುಡ್ರಿಗೆ ಕೊಡ್ತೈತ್ರಿ. ಹುಡುಗಿಗೆ ನಮಗೆ ಏನು, ನನಗೂ ಒಂದು ತಿನ್ನಾಗಿತ್ತು ಚೀಪ್ಸ್. ಅದಕ್ಕೆ 50 ರೂಪಾಯಿ ಕೊಟ್ಟು ಅರ್ಧ ಪಾಕಲ್ದು ಉಸಿರು ಕೂಡ ತಿಂದ್ರಾತಂತ. ನೀನು ಹಂಗೆ ಕೆಲಸನ ಆಯ್ತಲ್ರಿ, ಕಸ್ಟಮರ್ ಒಂದು ತಿನ್ನಲ್ಲ. ನಾನು ಮುಂದೆ ಬಟ್ಟೆ ಬಾಂಡೆ ಮಾಡಾಕತ್ತೀನಿ ರೀ. ನೀವು ಮಾಡ್ದಿಟ್ಟಿನಿ ಮ್ಯಾಗ ಹತ್ತಿ ತೊಗೊಂಡ್ಬಿಟ್ಟಾನ. ಫ್ರಿಜ್ನಾಗ ತೆಗೆದು ಜಾಮ್ ತೊಗೊಂಡು ಉಳ್ಸ್ಯಾನ್ರಿ. ಊಟಕ್ಕೆ ಹಾಕೊಂಡು ಮತ್ತೆ ಸಿಗ್ತೀನಿ ಬನ್ನಿ ಸ್ನೇಹಿತರೆ. ಊಟ ಮಾಡಕ್ಕೆ ಹಾಕೋತೀವಿ ಊಟಕ್ಕೆ. ನೋಡಿ ಸ್ನೇಹಿತರೆ, ತುಪ್ಪ, ಕಾಗ್ಸಿ ಖಾರ ಮತ್ತು ಚೋಳಿಕಾಯಿ ಪಲ್ಯ, ಮಸ್ತಾಗ ಚಪಾತಿ. ಊಟ ಮಾಡೋಣ ಬರ್ರಿ. ಊಟ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಟೈಮು 2 ಗಂಟೆ ಆಯ್ತು ರೀ ಕರೆಕ್ಟ. ಲೈಟ್ ಇಲ್ಲ ರೀ, ಪಿಕ್ ಹಾಕೋದು ಲೈಟ್ ಇಲ್ಲ. ಬಸ್ಸೋಣ, ಮಳೆ ಮತ್ತೆ ಬರಾಕೈತೆ ನೋಡಿ. ಅದಕ್ಕಂತ ಮ್ಯಾಗ ಗಾಳಿ ಆರ್ತವಂತೆ ಬಟ್ಟೆ ಮ್ಯಾಗ ಒಣ ಹಾಕೀನಿ. ಮಳೆ ಸೌಂಡ್ ಕೇಳ್ತಿರ್ಬೇಕು ಸ್ನೇಹಿತರೆ, ರಪ್ ಅಂತೇಳಿ ಬರೋದು. ಅದಕ್ಕೆ ಹೊರಗೆ ಒಣ ಹಾಕ್ಲಿಲ್ಲ ನೋಡಿರಿ, ಮಳೆ ಬರಾಕತ್ತು. ಏನು ರೀ ಹವಾ ಭಾಳ ಐತಿ, ತಣ್ಣಗೆ ಹವಾ. ಬೂತಿ ಶ್ರಾವಣ ಕುರ್ಚಿ ಆ ಕಡೆಗೆ ಐತೆ ನೋಡು. ಹೊಟ್ಟೆ ಎಟ್ಟೆ ಇರ್ತಾನೆ ಬುದ್ಧಿ ಬೇಡ ನೋಡ್ರಿ. ನಾವು ಕುರ್ಚಿ ನೋಡಿ ಬೂತಿ ಸೇರ್ಕೊ. ಬನ್ನಿ ಸ್ನೇಹಿತರೆ, ಎಲ್ಲರೂ ಊಟ ಮಾಡೋಣ ಬನ್ನಿ. ಸಂಜೆನೇ ಅಪ್ಪ ಅಲ್ಲ. ಬಂದ್ರಿ ನೋಡಿ ಸ್ನೇಹಿತರೆ. ಟೈಮು 10 ಗಂಟೆ ಆಯ್ತು ರೀ. ಇವಾಗ ಅಷ್ಟು ಸೀರೆಗಳು ಪಿಕೋ ಹಾಕಿ ನೋಡಿ. ಇಷ್ಟು ಸೀರೆಗಳು ಒಂದಿಷ್ಟು ಓದಾರ ಸ್ನೇಹಿತರೆ. 1-2 ಸೀರೆ ಹೋಗ್ಯಾವು ಓದಾರ. ಅದು ಒಂದು 30 ರೀ. ಇದು ಮೊನ್ನೆ ಹಾಕಿದೆ, ಅದು ಕೈವಲಿಗೆ ಮಾಡೀನಿ ರೀ. ಇದೊಂದು ಪಾಲು ಕೈವಲಿಗೆ ಮಾಡಬೇಕು. ಇವೇನಿಲ್ಲ ರೀ ಇವತ್ತಿಂದು. ಇವು 2 30, ಇವು 2 30, 60, ಅದೊಂದು 30, 90, ಇದೊಂದು 30 ರೀ. 120 ರೂಪಾಯಿ ಪಿಕೋ ಹಾಕಿದೆ ಸ್ನೇಹಿತರೆ. ಯಾವುದೇ ಮಾಡಲೇಬೇಕಲ್ಲ. ಶ್ರಾವಣಕುಮಾರ ಮ್ಯಾಗ ಮಲ್ಕೊಂಡಾರೆ. ಟೈಮ್ 10 ಗಂಟೆ ಆಗೈತೆ ಸ್ನೇಹಿತರೆ. ಏನು ಮಾಡೋದು ನೋಡಿ. ಇವತ್ತು ಏನೂ ಕೆಲಸ ಇಲ್ಲ ನೋಡಿ ಸ್ನೇಹಿತರೆ. ಇವತ್ತು ಏನು ಮಾಡಿದ್ದು ನನಗೆ ಅರ್ಥ ಆಗವಲ್ದು. ಆದ್ರೆ ಇವತ್ತು ಪಕ್ಕ ನಾನು ಬಟ್ಟೆ ಬಗ್ಗೆನೇ ಒಂದಿಷ್ಟು ಇದು ಮಾಡಿದೆ. ಮತ್ತು ಇಲ್ಲಿ ಮನೆ ಬಟ್ಟೆ ಗಿರಕ್ಕೆ ಬಂದಿದ್ರು, ಸ್ಟ್ಯಾಂಡ್ ಜೋಡಿಸಿದ್ದನ್ನು. ಎಷ್ಟು ದಿನ ಆಗಿತ್ತು ಸ್ನೇಹಿತರೆ ಇದು ಸ್ಟ್ಯಾಂಡ್ ನೋಡಿ. ಮತ್ತು ನನಗೆ ಫುಲ್ಲು ಖುಷಿ ಆಯಿತು. ಅವರು ಸನೇಕ ಅಂದರು 3 ಸ್ಟೆಪ್ ಅದ ನೋಡಿರಿ. ಇದು ಕೆಳಗಿಂದೂ ಇಲ್ಲಿಯೇ ನೀವು ಅಡಲ್ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೊಬೋದು. ಇಲ್ಲೊಂದು ಸೆಟ್ಟಿಂಗ್ ಐತ್ರಿ ಮ್ಯಾಕ್ ಎತ್ತದು, ಮತ್ತು ಇಲ್ಲೊಂದು ಸೆಟ್ಟಿಂಗ್ ಐತಿ. ಅಷ್ಟೇ ನನ್ಕಿಂತ ಈ ಮನೆಗಿಂತ ಹೈಟ್ ಐತಿ ಸ್ನೇಹಿತರೆ. ಭಾಳ ಖುಷಿ ಆಯ್ತು ನನಗೆ ಸ್ಟ್ಯಾಂಡ್. ಮತ್ತು ಅದು ಹೆಂಗೆ ಇಡ್ಬೇಕು ಏನೂ ಮಾಹಿತಿ ಗೊತ್ತಿದ್ದಿಲ್ಲ. ಅವಿಯರನ ಅಕ್ಕ ಇದು ಹಿಂಗೆ ಇದ್ದಿರ್ಬೇಕು ನೋಡಕ್ಕ ಅಂತೇಳಿ. ಫೋನ್ ಹೋಗ್ತಾಯಿಲ್ಲ, ಅಡ್ಡ ಫೋನ್ ಕುಂದ್ರಲ್ಲಿದು ಅಂತಂದೆ. ಅಕ್ಕ ಸೀದಾ ಇಟ್ಟು ಹಿಂಗೆ ಅಡ್ಡ ಮಾಡ್ಕೋಬೋದಕ್ಕ, ಇದು ಹಿಂಗೈತಕ್ಕ ಅಂತೇಳಿ ಅವರೆಲ್ಲ ತಿಳಿಸಿದ್ರು ಸ್ನೇಹಿತರೆ. ಆದ್ರೆ ಇಲ್ಲಿನ ಊರಲ್ಲೇ ಹೆಲ್ಪ್ ಮಾಡ್ತಾರೆ. ಇದೇನೇ ಸ್ನೇಹಿತರೆ, ಇದು ನಾವು ಹಿಂಗೆ ಮ್ಯಾಕ್ ಹಿಂಗೆ ತೊಗೋಬೋದ್ರಿ. ಇದನ್ನು ನನಗೆ ಭಾಳ ಖುಷಿ ಆಯಿತು ಸ್ನೇಹಿತರೆ. ಇದು ಸ್ಟ್ಯಾಂಡ್ ನೋಡಿ. ಎಲ್ಲರಿಗೂ ಏನು ಅನಿಸುತ್ತಂತ ಕಮೆಂಟ್ ಹಾಕಿ. ಸ್ವಾತಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನಗೆ ಭಾಳ ಯೂಸ್ಫುಲ್ ಆಗುವಂಥ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಯಾಕಂದ್ರೆ ನಮಗೇನು ಕಷ್ಟಕ್ಕೆ ಹೆಲ್ಪ್ ಆಗುತ್ತಲ್ಲ ಅಂಥದ್ದೇನು ಕೊಡ್ತಾರಲ್ಲ, ಭಾಳ ಖುಷಿ ಆಗುತ್ತೆ. ಆದ್ರೆ ಅವತ್ತು ಎಷ್ಟು ಖುಷಿ ಪಟ್ಟಿದೆ, ಇವತ್ತು ಜೋಡಿಸಿದ ಅಷ್ಟೇ ಖುಷಿ ಪಟ್ಟೆ ಸ್ನೇಹಿತರೆ, ಸುಳ್ಳಲ್ಲನ. ಯಾಕಂದ್ರೆ ನಮ್ಗೆ ಕಷ್ಟಕ್ಕೆ ಯಾರಾಗಿರ್ತಾರೆ ಎಂದು ಮರೆಯಲ್ಲ ಸ್ನೇಹಿತರೆ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಭಾಳ ಹೆಲ್ಪ್ ಆಗೈತೆ ಅಂತಲೇ ಹೇಳ್ಬೋದು. ಆದ್ರೆ ಅವ್ರ ಪ್ರೀತಿ ಚಿರಋಣಿಯಾಗಿರ್ತೀನಿ ನಾನು. ಯಾಕೆ ಸ್ನೇಹಿತರೆ, ಯೂಟ್ಯೂಬ್ ಫ್ಯಾಮಿಲಿ ಯಾಕೆ ಇಷ್ಟು ಎಲ್ಲಿಂದ ಸಿಕ್ತು ಏನೋ ಒಂದು ಕಳ್ಕೊಂಡು ಭಾಳ ಬೇಜಾರ್ನಾಗ ಇರುವಾಗ ಇದೊಂದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕು ಭಾಳ ಖುಷಿ ಕೊಟ್ಟೈತಿ. ನನಗೆ ವಿಚಾರ ಮಾಡೋಕ್ಕೂ ಟೈಮ್ ಇಲ್ಲ. ಇನ್ನು ಮೊದಲು ಯೂಟ್ಯೂಬ್ ಮಾಡೋಕ್ಕಿಂತ ಮೊದಲು ಏನಪ್ಪ ಜೀವನ ಏನಾಯ್ತು ಬಿಡು, ನಮ್ಮ ಜೀವನ ಏನೈತಿ ಹಿಂಗೆ ವಿಚಾರ ಮಾಡ್ತೈತ್ರಿ ಇದು ಮನಸ್ಸು. ಈಗ ಅನ್ಸುತ್ತೆ ಸ್ನೇಹಿತರೆ, ನಮ್ಮ ಜೀವನದಾಗ ಇನ್ನೂ ನಾವು ಬೆಳಿಬೇಕು, ಮಾಡಬೇಕು, ಇನ್ನೂ ಇದಕ್ಕಿಂತ ಎತ್ತರ ಬೆಳಿಬೇಕು ಅಂತ ಈಗ ಅನ್ಸುತ್ತೆ. ಅವಾಗ ಏನು ಅನಿಸ್ತಿತ್ತು, ಯೂಟ್ಯೂಬ್ ಮಾಡೋಕ್ಕಿಂತ ಮೊದಲು ಏನಾಯ್ತು ಬಿಡಪ್ಪ ನಮ್ಮ ಜೀವನದಲ್ಲಿ, ಬರೀ ಇದೆ ನಾವು ಎಂಥದ್ದು ಬೇಡೀವಿ, ಮಂದಿ ಎಂಥದ್ದು ಬೇಡ್ಯಾರೋ, ನಮ್ಮ ಮನೆ ಬಾರಿ ಅಂತದ, ಮಂದಿ ಅನ್ನ ಬಾರಿ ಅಂತದು
ಈ ಥರ ಓಡ್ತಿತ್ತು ರೀ. ಇವಾಗ ನಮ್ಮ ಮೈಂಡಿಗೆ ವಿಚಾರ ಮಾಡೋಕ್ಕೆ ಕೊಡಬಾರ್ದು ಸ್ನೇಹಿತರೆ. ಮೊದಲೇ ಮಾತು, ನಮ್ಮ ಮೈಂಡಿಗೆ ವಿಚಾರ ಮಾಡೋಕ್ಕೆ ಕೊಟ್ಟಿವಿ, ಅಲ್ಲೇ ನಮ್ಮದು ಕೆಡೋದು ನೋಡಿ. ಮೈಂಡ್ ಏನು ವಿಚಾರ ಮಾಡೋಕ್ಕೆ ಬಿಡಬಾರ್ದ್ರಿ ಮೈಂಡಿಗೆ. ನಾವು ಆವಾಗ ಅಷ್ಟು ಥರ ವಿಚಾರ ಮಾಡ್ಯಾಕಿ ಇವತ್ತು ಮಿತ್ತಿ ಸ್ನೇಹಿತರೆ. ಒಂದು ನಿಮಿಷ ವಿಚಾರ ಮಾಡೋಕ್ಕೂ ಟೈಮ್ ಸಿಗ್ತಾಯಿಲ್ಲ, ನೋಡ್ತಿರಲ್ಲ. ಈಗೇನು ವಿಚಾರ ಹೆಂಗಂದ್ರೆ ಸ್ನೇಹಿತರೆ, ಈಗಿನ ವಿಚಾರ ಏನಂದ್ರೆ ಬಟ್ಟೆ ಎಲ್ಲಿ ತರಿಸ್ಬೇಕು, ಎಲ್ಲಿ ಕ್ವಾಲಿಟಿ ಇರ್ತಾವೆ, ಎಲ್ಲಿ ಚೆನ್ನಾಗಿರ್ತಾವೆ, ಎಲ್ಲಿ ಭರವಸೆ ಇರ್ತೈತಿ. ಅವ್ರು ನಮ್ಮನ್ನ ಎಷ್ಟು ನಂಬಿ ಆರ್ಡ್ರ್ ಕೊಡ್ತಿರ್ತಾರೆ ನಮ್ಮ ವ್ಯೂವರ್ಸ್ಗಳು. ಅವರಿಗೆಲ್ಲ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡಬೇಕು, ಕಮ್ಮಿ ರೇಟ್ ಇರಬೇಕು. ಯಾಕಂದ್ರೆ ಒಬ್ರೊಬ್ರ ಕಡೆ ಅಮೌಂಟು ನನ್ನ ಪರಿಸ್ಥಿತಿಯಾಗಿರೋರು ಜಗ್ಗಿ ಮಂದಿ ಇರ್ತಾರೆ ಸ್ನೇಹಿತರೆ. ಅಂಥವರೆಲ್ಲ ಬಟ್ಟೆ ಉಡಬೇಕು. ಯಾಕೆ ಹೊಸ್ದಾಗಿ ಬಂದಿರ್ತಾವೆ, ರೇಟ್ ಜಾಸ್ತಿ ಇರ್ತೈತಿ. ನೋಡಿ ಬಿಡಬಾರ್ದು. ನೋಡಿ ಇಲ್ಲೇ ನನ್ನ ಹಳ್ಳಿ ಒಳಗೇ ಇನ್ನೂ ಈ ಮೆಸರ್ ಕ್ರೇಪ್ ಸಿಲ್ಕ್ ಇನ್ನೂ ಮುದ್ದೆ ಒಳಗೆ ಈ ಥರ ಕ್ವಾಲಿಟಿ ಬಂದಿಲ್ಲ ಸ್ನೇಹಿತರೆ. ನಿನ್ನೆ ಆದರೂ ವಿಚಾರಿಸಿದ್ದು ನಾನು, ಬಂದಿಲ್ಲ ಅಂತಲೇ ಆನ್ಲೈನ್ ಒಳಗೆ ಜಾಸ್ತಿ ಐತೆ ಅಂತ ಎಲ್ಲರೂ ಬಂದು ಪಟ್ ಹೋದರು. ಆದರೆ ಇನ್ನೂ ಭಾಳ ಮಂದಿ ಬೇಡಾಕತ್ತೀರಿ ಸ್ನೇಹಿತರೆ. ಏನು ಮಾಡಿ, ನಾನು ಅದೇ ವಿಚಾರ ಮಾಡಾಕತ್ತೀನಿ ರೀ. ನಾಳೆ ಊರಿಗೆ ಹೋಗ್ಬೇಕಂದೆ ಕ್ಯಾನ್ಸಲ್ ಮಾಡ್ಕೊಂಡು ನೋಡಿ. ಶನಿವಾರ ದಿನ ಹೋಗ್ಬೇಕು, ಹಾಫ್ ಡೇ ಐತ್ರಿ ಶ್ರಾವಣಿ ಸ್ಕೂಲು. ಹೋಗ್ಬೇಕಂತ ಮಾಡಿದ್ದೆ ಸ್ನೇಹಿತರೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡೆ. ಎಲ್ಲನೂ ನೋಡಿ, ಜೀವನ ಅನ್ನೋದು ಭಾಳ ಕಷ್ಟ. ಇವತ್ತು ಹೊತ್ತು ಮನೆಗೆ ಒಂದು 4 ಪತ್ಲ, ಒಂದು ಸೀರೆ ಅಂತ ಸ್ನೇಹಿತರೆ. 4 ಪತ್ಲ ಹೋಗಿ ಮಾತ್ರ 2 ಸೀರೆ 1500 ರೂಪಾಯಿಗೆ 2 ರೀ. ಅವರು ಇಲ್ಲೇ ಆರ್ಡ್ರ್ ಕೊಟ್ಟಿದ್ರು, ಊರನವ್ರ ಕೊಟ್ಟಿದ್ರಿ. ಅವ್ರು ಇವತ್ತು ಬಂದು ಹೋದರು, ರೊಕ್ಕ ಅಮೌಂಟ್ ಕೊಟ್ಟು. ಮತ್ತು ಯಾರ ಬರ್ತಿರ್ತಾರೆ, ಒಯ್ತಿರ್ತಾರೆ, ಎಲ್ಲಿ ಹೋಗ್ಲಿ ಬಿಡಪ್ಪ ಅನ್ಸುತ್ತೆ ರೀ. ಅವ್ವ ಇದ್ರೆ ಬಾ ಅನ್ನಕತ್ತಾಳ. ಶನಿವಾರ ದಿನ ಆಯ್ತಾರ ದಿನ ಬರ್ತೀನಿ ಅಂತ ಏನ್ರಿ ಅವಾಗ ಬಾರಲೇ ನೀನು ಬಾರಲೇ ಅಂತಾಳ್ರಿ ಅಕ್ಕ. ಆಗ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಊಟ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಊಟ ಮಾಡಿ ಮತ್ತು ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೈಟ್ ನಿಮಗೂ ಮಾತಾಡೋದೈತಿ, ನೈಟ್ ಹೇಳೋದೈತಿ ರೀ. ಯಾಕಂದ್ರೆ ಒಂದು ಸ್ವಲ್ಪ ನಂದು ವಿಷಯ ಹಂಚ್ಕೊತೀನಿ ರೀ. ಯಾಕಂದ್ರೆ ನೀವೆಲ್ಲ ಸಂಬಂಧಗಳನ್ನು ಅಷ್ಟು ಹಚ್ಕೊಂಡಿರ್ತೀರಿ. ಆ ಸಂಬಂಧಗಳು ಹೆಂಗೆ ಏನು ಅನ್ನೋದು ಇವತ್ತು ಒಂದು ಸ್ವಲ್ಪ ತಲೆ ಬಡ್ದೈತಿ ನನಗೆ. ಯಾಕಂದ್ರೆ ಇವತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಂಬಂಧಗಳಿದ್ದವರೇ ನಮ್ಮನ್ನು ತುಳಿಯೋಕೆ ಇಷ್ಟಪಡ್ತಾರೆ ಸ್ನೇಹಿತರೆ. ಇದೊಂದು ಮಾತು ನಿಜ. ನಾವು ಊಟ ಮಾಡಿ ಅದ್ರ ಮುಂದೆ ನೀವು ಕಂಟಿನ್ಯೂ ಹೇಳ್ತೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಹೇಳಿದ್ನಿ ಅಂತೇಳಿ.